ಎಲ್ಲೂ ಜಾಗ ಸಿಗಲಿಲ್ಲ ಅಂತ ಫಿಸಿಕಲ್ ಡಿಸೇಬಲ್ಡ್ ಬೋಗಿಲ್ ಹತ್ಕೊಂಡು ಸುತ್ತಾಡಿದ್ದೀವಿ. ಹೇಳ್ಬಿಟ್ರ ನೀವು, ನಾನು ತೋರ್ಸೋದು ಬೇಡ ಅನ್ಕೊಂಡೆ. ಈಗಲೂ ಆಗಲೇ ಬಡ್ದು ಬಾಯಿಗೆ ಹಾಕತ್ತಾರೆ. ಹಿಸ್ಟ್ರಿ ಲೆಕ್ಚರರ್ ಜೊತೆನೆ ಹಿಸ್ಟಾರಿಕಲ್ ಸೈಟ್ ನೋಡೋಕೆ ಬಂದಿದ್ದೀನಿ. ಹೆಂಗೆ ನಾವು ಇದು ಭಾರತದ ತಮಿಳುನಾಡಿನ ತಂಜಾವೂರಿನಲ್ಲಿ ಕಾವೇರಿ ನದಿಯ ದಕ್ಷಿಣ ದಂಡೆಯಲ್ಲಿ ಕ್ರಿಸ್ತಶಕ 1003 ಮತ್ತು 1010 ನಡುವೆ ನಿರ್ಮಿಸಿದ ಈ ದೇವಾಲಯವು ಇರಿಸುವುದು. ದೇವಾಲಯವು ಅದರ ಇತಿಹಾಸದಲ್ಲಿ ಹಾನಿಗೊಳಗಾಗಿತ್ತು ಮತ್ತು ತಿರುವರೂರಿನ ತ್ಯಾಗರಾಜರ್, ಸಿದ್ಧರ್, ಕರವೂರರ್ ಮತ್ತು ಇತರರ ದೇವಾಲಯಗಳಿವೆ. ಈ ದೇವಾಲಯವು ತಮಿಳುನಾಡಿನಲ್ಲಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಎಲ್ಲೂ ಜಾಗ ಸಿಗಲಿಲ್ಲ ಅಂತ ಫಿಸಿಕಲ್ ಡಿಸೇಬಲ್ಡ್ ಬೋಗಿಲ್ ಹತ್ಕೊಂಡು ಸುತ್ತಾಡಿದ್ದೀವಿ. ಹೇಳ್ಬಿಟ್ರ ನೀವು, ನಾನು ತೋರ್ಸೋದು ಬೇಡ ಅನ್ಕೊಂಡೆ. ತಂಜಾವೂರು ಜಂಕ್ಷನ್ಗೆ ಇವಾಗಿನ್ನೂ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆಗಿದ ತಕ್ಷಣ ಮಾಮ್ಸ್ ನಮಗೋಸ್ಕರ ಕಾಯ್ತಾವ್ರಲ್ಲಿ. ಮಾಮ್ಸ್ ಕಾಯ್ತವ್ರ? ಈಗಲೂ ಆಗಲೇ ಬಡ್ದು ಬಾಯಿಗೆ ಹಾಕತ್ತಾರೆ. ಫಿಸಿಕಲ್ ಡಿಸಬಿಲಿಟಿಯಲ್ಲಿ ಕೂತಿದ್ದೀರಾ ಅಂತಾನೆ. ತಂಜಾವೂರು ಜಂಕ್ಷನ್ ನೋಡಿ ಫ್ರೆಂಡ್ಸ್, ಮಾಮನ್ ಬಿಟ್ಟು ತಂಜಾವೂರಿಗೆ ಬಂದಿದ್ದೀವಿ. ಒಬ್ಬರು ಹಿಸ್ಟ್ರಿ ಲೆಕ್ಚರರ್ ಜೊತೆನೆ ಹಿಸ್ಟಾರಿಕಲ್ ಸೈಟ್ ನೋಡೋಕೆ ಬಂದಿದ್ದೀನಿ. ಹೆಂಗೆ ನಾವು ದಿಸ್ ಈಸ್ ಆಲ್ ತಮಿಳ್ನಾಡು, ತಂಜಾವೂರು. ತಂಜೈ ಪೆರಿಯ ಕೋವಿಲ್ ಅಕ್ಷರಶಃ ತಂಜಾವೂರು ದೊಡ್ಡ ದೇವಾಲಯ ಮತ್ತು ಮಹಾಪ್ರಭುವಿನ ದೇವಾಲಯ ಎಂದು ಕರೆಯುತ್ತಾರೆ. ಇದು ಭಾರತದ ತಮಿಳುನಾಡಿನ ತಂಜಾವೂರಿನಲ್ಲಿ ಕಾವೇರಿ ನದಿಯ ದಕ್ಷಿಣ ದಂಡೆಯಲ್ಲಿ ಚೋಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದ ಶೈವ ಹಿಂದೂ ದೇವಾಲಯವಾಗಿದೆ. ಇದು ಅತಿ ದೊಡ್ಡ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದ್ದು ಮತ್ತು ತಮಿಳು ವಾಸ್ತುಶಿಲ್ಪದ ಮಾದರಿಯಾಗಿರುತ್ತದೆ. ಇದನ್ನು ದಕ್ಷಿಣದ ಮೇರು ಎಂದು ಕರೆಯುತ್ತಾರೆ. ಚೋಳ ಚಕ್ರವರ್ತಿ ಮೊದಲ ರಾಜರಾಜ ಕ್ರಿಸ್ತಶಕ 1003 ಮತ್ತು 1010 ನಡುವೆ ನಿರ್ಮಿಸಲಾಯಿತು. ಚೋಳ ಚಕ್ರವರ್ತಿ ಮೊದಲ ರಾಜರಾಜ ಕ್ರಿಸ್ತಶಕ 1003 ಮತ್ತು 1010 ನಡುವೆ ನಿರ್ಮಿಸಿದ ಈ ದೇವಾಲಯವು ಗ್ರೇಟ್ ಲಿವಿಂಗ್ ಚೋಳ ದೇವಾಲಯಗಳು ಎಂದು ಕರೆಯಲ್ಪಡುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ಭಾಗವಾಗಿದೆ. ಜೊತೆಗೆ ಚೋಳ ಯುದ್ಧದ ಗಂಗೈಗೊಂಡ ಚೋಳಪುರಂ ದೇವಾಲಯ ಮತ್ತು ಐರಾವತೇಶ್ವರ ದೇವಾಲಯಗಳು ಕ್ರಮವಾಗಿ ಈಶಾನ್ಯಕ್ಕೆ ಸುಮಾರು 70 ಕಿಲೋಮೀಟರ್ 43 ಮೈಲಿ ಮತ್ತು 40 ಕಿಲೋಮೀಟರ್ 25 ಮೈಲಿ ದೂರದಲ್ಲಿವೆ. 11ನೇ ಶತಮಾನದ ಈ ದೇವಾಲಯದ ಮೂಲ ಸ್ಮಾರಕಗಳನ್ನು ಕಂದಕದ ಸುತ್ತಲೂ ನಿರ್ಮಿಸಲಾಗಿದೆ. ಇದರಲ್ಲಿ ಗೋಪುರ, ಮುಖದೇವಾಲಯ, ಅದರ ಬೃಹತ್ ಗೋಪುರ, ಶಾಸನಗಳು, ಹಸಿಚಿತ್ರಗಳನ್ನು ಮತ್ತು ಮುಖ್ಯವಾಗಿ ಶೈವ ಧರ್ಮಕ್ಕೆ ಸಂಬಂಧಿಸಿದ ಶಿಲ್ಪಗಳು. ಆದರೆ
ವೈಷ್ಣವ ಧರ್ಮ ಮತ್ತು ಶಕ್ತಿ ಧರ್ಮಕ್ಕೂ ಸಂಬಂಧಿಸುವುದು. ದೇವಾಲಯವು ಅದರ ಇತಿಹಾಸದಲ್ಲಿ ಹಾನಿಗೊಳಗಾಗಿತ್ತು ಮತ್ತು ಮತ್ತು ಕೆಲವು ಕಲಾಕೃತಿಗಳು ಈಗ ಕಾಣೆಯಾಗಿದೆ. ನಂತರದ ಶತಮಾನಗಳಲ್ಲಿ ಹೆಚ್ಚುವರಿ ಮಂಟಪ ಮತ್ತು ಸ್ಮಾರಕಗಳನ್ನು ಸೇರಿಸಲಾಯಿತು. 16ನೇ ಶತಮಾನದ ನಂತರ ಕೋಟೆಯ ಗೋಡೆಗಳ ನಡುವೆ ದೇವಾಲಯವು ಈಗ ನಿಂತಿದೆ. ದೇವಾಲಯದ ಮೇಲಿರುವ ವಿಮಾನ ಗೋಪುರವು ಗ್ರಾನೈಟ್ ಬಳಸಿ ನಿರ್ಮಿಸಲಾಗಿದ್ದು, ಇದು ತನ್ನ ಶಿಲ್ಪಕಲೆಯ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದೆ. ಜೊತೆಗೆ 11ನೇ ಶತಮಾನದಲ್ಲಿ ಹಿತ್ತಾಳೆಯ ನಟರಾಜ ಶಿವನನ್ನು ನೃತ್ಯದ ಅಧಿಪತಿಯಾಗಿ ನೇಮಿಸಿದ ಸ್ಥಳವಾಗಿದೆ. ಈ ಸಂಕೀರ್ಣದಲ್ಲಿ ನಂದಿ, ಪಾರ್ವತಿ, ಮುರುಗನ್, ಗಣೇಶ, ಸಭಾಪತಿ, ದಕ್ಷಿಣಾಮೂರ್ತಿ, ಚಂದೇಶ್ವರ, ವರಾಹಿ, ತಿರುವರೂರಿನ ತ್ಯಾಗರಾಜರ್, ಸಿದ್ಧರ್, ಕರವೂರರ್ ಮತ್ತು ಇತರರ ದೇವಾಲಯಗಳಿವೆ. ಈ ದೇವಾಲಯವು ತಮಿಳುನಾಡಿನಲ್ಲಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಧನ್ಯವಾದ. ತಂಜಾವೂರಿಂದ ವಾಪಸ್ ತಿರುಚಿರಾಪಲ್ಲಿಗೆ ಬಂದು ಈಗ ನಾವು ದಿಂಡಿಗಲ್ ಕಡೆ ಹೋಗ್ತಾ ಇದೀವಿ ಅಲ್ವಾ ಬ್ರೋ? ದಿಂಡಿಗಲ್ಲಲ್ಲಿ ನೈಟ್ ಊಟ ಮಾಡಿಕೊಂಡು ಅಲ್ಲೇ ಹಾಲ್ಟ್ ಆಗೋಣ ಅಂತ ಇದ್ದೀನಿ ನಮ್ಮ ಮಾಮ ಬರೋವರೆಗೆ. ದಿಂಡಿಗಲ್ ರಶ್ ಜಾಸ್ತಿ ಅಂತ ದಿಂಡಿಗಲ್ ಹಾಲ್ಟ್ ಹಾಲ್ಟ್ ಆಗೋದು ಚೆನ್ನಾಗಿದ್ರೆ ಜಾಗ, ಇಲ್ಲಾಂದ್ರೆ ಮಧುರೈಗೆ ಹೋಗ್ಬಿಟ್ಟು ಮಾಡ್ಕೊಂಬಿಡೋಣ. ಜಾಗದ ಮೇಲೆ ಡಿಪೆಂಡು ಸಬ್ಸ್ಕ್ರೈಬರ್ಸ್. ಜಾಗ ನೋಡ್ಕೊಂಡು ಹೇಳ್ತೀವಿ ಅಲ್ಲಿ. ಜಾಗ ಮುಖ್ಯ, ಇನ್ನೊಂದು ಮಾಮ ಮುಖ್ಯ. ನಾಳೆ ಮಾಮ ಬರ್ತಾನೆ. ಮಾಮ ಇಲ್ಲದೆ ಸಪ್ಪೆ ಹೊಡಿತೈತೆ. ಮಾಮ ಬಂದರೆ ಸಿಕ್ಸ್ಬರ್ಗೆಲ್ಲ ಒಂದು ಗುಲಾಬಿ ಹೂವು ಕೊಟ್ಕೊಂಡಿದ್ವಿ. ನಾಳೆಯಿಂದ ಇನ್ನೊಂದು ಥರ ಮಜಾ. ಕ್ಯಾಮ್ರಾ ಆನ್ ಮಾಡೇ ಇರ್ಬೇಕು ನಾಳೆಯಿಂದ. ಸೊ ದಿಂಡಿಗಲ್ಲಲ್ಲಿ ಸಿಗ್ತೀವಿ. ಬಾಯ್.